ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಾಗ SI ಫೋನ್ ಮಾಡ್ತಾನೆ. ಆ ಚಾಕು ಮೇಲಿರೋ ಫಿಂಗರ್ ಪ್ರಿಂಟ್ಸ್ ನಂದೇ ಆಗಿರೋದ್ರಿಂದ ಮ್ಯಾಚ್ ಆಗಿದೆ ಅಂತ ರಿಪೋರ್ಟ್ ಬರುತ್ತೆ. ಹೋಗ್ಲಿ ಓಡೋಗೋಣ ಅಂದ್ಕೊಂಡ್ರೆ ಒಂದು ಹೆಜ್ಜೆನೂ ಆ ಕಡೆ ಈ ಕಡೆ ಇಡಕ್ಕೆ ಬಿಡದೆ ಬೆಳಗ್ಗೆಯಿಂದ ಕಾವಲು ಕಾಯ್ತಾ ಇದ್ದಾರೆ. ಹೇಗೆ ತಪ್ಪಿಸ್ಕೊಳ್ಳಿ? ಯಾಕೆ ಬ್ರದರ್ ಟೆನ್ಷನ್ ಆಗ್ತಾ ಇದೆಯಾ? ನೀನು ಏನು ತಪ್ಪೇ ಮಾಡಿಲ್ಲ ಅಂದಮೇಲೆ ಟೆನ್ಷನ್ ಯಾಕೆ ಮಾಡ್ಕೋಬೇಕು ಹೇಳು? ಯಾಕೆ ಅಂದರೆ ನನಗೇನು ಗೊತ್ತಿಲ್ಲ ಅಂದರೂ ಕೇಳಿಸ್ಕೊಳ್ದೇನೆ ನನ್ನ ಈ ಥರ ಕಳ್ಳನ್ನ ಜೈಲಲ್ಲಿ ಕೂಡ್ಸಿದ್ರೆ ನನಗೆ ಇರಿಟೇಟ್ ಆಗಲ್ವ? ನೀನೇ ಹೇಳು. ಹೇಗಿದ್ರು ಫೋನ್ ಬರುತ್ತಲ್ಲ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನೀನು ಹೋಗೋದೇನು ಬೇಡ ಬ್ರೋ. ಇಲ್ಲಿ ನೋಡು, ಇನ್ಸ್ಪೆಕ್ಟರೇ ಫೋನ್ ಮಾಡ್ತಿದ್ದಾರೆ. ನಿಮ್ಮ ಕಾಲ್ಗೋಸ್ಕರನೇ ಕಾಯ್ತಾ ಇದ್ವಿ ಇನ್ಸ್ಪೆಕ್ಟರ್. ರಿಪೋರ್ಟ್ ಬಂತಾ? ಬಂದಿದೆ ಸರ್. ನಾನು ನಿಮಗೆ ಕಳಿಸ್ಕೊಡಿದ ಫಿಂಗರ್ ಪ್ರಿಂಟ್ಸು ಚಾಕು ಮೇಲಿರೋ ಫಿಂಗರ್ ಪ್ರಿಂಟ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ? ನೀವಷ್ಟು ಪರ್ಟಿಕ್ಯುಲರ್ ಆಗಿ ಫಿಂಗರ್ ಪ್ರಿಂಟ್ಸ್ನ ಕಳಿಸ್ಕೊಟ್ಟಿದ್ದ ಕಾರಣಕ್ಕೆ ಆ ವ್ಯಕ್ತಿನೇ ಕೊಲೆ ಪ್ರಯತ್ನ ಮಾಡಿತನ್ನೋ ಅನುಮಾನದ ಮೇಲೆ 1-2 ಸಲ ಚೆಕ್ ಮಾಡಿ ನೋಡಿದೆ. ಆದರೆ ಮ್ಯಾಚ್ ಆಗಲಿಲ್ಲ. ಕರೆಕ್ಟಾಗಿ ನೋಡಿದ್ರಿ ಅಲ್ವಾ? ಹೇಳಿದ್ನಲ್ಲ ಸರ್, 2-3 ಸಲ ವೆರಿಫೈ ಮಾಡಿದೆ, ಮ್ಯಾಚೇ ಆಗಲಿಲ್ಲ. ನೀವು ಅನುಮಾನ ಪಡ್ತಿರೋ ವ್ಯಕ್ತಿಯಂತೂ ಕೊಲೆ ಪ್ರಯತ್ನ ಮಾಡಿಲ್ಲ, ಹಾಗಾಗಿ ನೀವು ಅವನನ್ನು ಬಿಡ್ಬೋದು. ಓಕೆ ಇನ್ಸ್ಪೆಕ್ಟರ್. ಸರ್, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಚಾಕು ಇದೆಯಲ್ಲ, ನಿಜವಾದ ಆರೋಪಿನ ಖಂಡಿತ ಹಿಡಿತೀವಿ. ಥ್ಯಾಂಕ್ಸ್ ಇನ್ಸ್ಪೆಕ್ಟರ್, ಇಡ್ತೀನಿ. ಅಬ್ಬಾ, ಬದುಕೊಂಡೆ. ಆದರೆ ಆ ಚಾಕು ಯೂಸ್ ಮಾಡಿದ್ದು ನಾನೇ ಅಲ್ವಾ? ನನ್ನ ಫಿಂಗರ್ ಪ್ರಿಂಟ್ಸೇ ಇರಬೇಕಲ್ಲ. ಆದರೆ ಮ್ಯಾಚ್ ಆಗಲ್ಲ ಅಂತಿದಾರಲ್ಲ, ಅಂದರೆ ನಾನು ಯೂಸ್ ಮಾಡಿದ ಚಾಕು ಇವ್ರಿಗೆ ಸಿಕ್ಕಿದ ಚಾಕು ಬೇರೆ ಬೇರೆನಾ? ಹಾಗಾದರೆ ನನ್ನ ಚಾಕು ಏನಾಯ್ತು? ಯಾಕೆ ಹಂಗೆ ನಾನು ನೋಡ್ತಾ ಇದ್ಯಾ? ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ SI ಹೇಳಿದ್ರಲ್ಲ, ಇನ್ನೂ ಅನುಮಾನ ಹೋಗ್ಲಿಲ್ವಾ? ನಿನ್ನ ಅದೃಷ್ಟ ಚೆನ್ನಾಗಿದೆ ಬ್ರೋ. ನೀನೇನೋ ಬಾಡಿಗಾರ್ಡಾ? ಸರ್ಕೋ. ಏನಾಯ್ತು ರಂಗ? ಪೊಲೀಸ್ಗೆ ಫೋನ್ ಮಾಡಿರೋ ಹಾಗಿದೆ, ಏನಾದರೂ ಗೊತ್ತಾಯ್ತಾ? ಇಲ್ಲ ಮೋರೆ, ದೇವಂಶಣ್ಣಂಗೆ ದೊಡ್ಡ ಯಜಮಾನ್ರನ್ನ ಕೊಲ್ಲಕ್ಕೆ ಹೋಗಿದ್ದು ವಾಲಿ ಅಣ್ಣ ಅಂತ ಅನುಮಾನ. ನನಗೂ ಅದೇ ಅನುಮಾನ.
ಅವತ್ತು ವಾಲಿ ಓಡ್ಕೊಂಡು ಬಂದು ಮಾವಂಗೆ ಯಾರೋ ಚುಚ್ಚಿದ್ರು ಅಂತ ಹೇಳಿದ್ರು ಅಲ್ವಾ? ಅವತ್ತವ್ರ ಕಣ್ಣು ನೋಡ್ತಿದ್ರೆ ಗೊತ್ತಾಗ್ತಿತ್ತು ಅವ್ರು ಸುಳ್ಳು ಹೇಳ್ತಿದ್ದಾರೇನೋ ಅಂತ. ದೇವಂಶಣ್ಣಂಗೂ ಅದೇ ಅನುಮಾನ. ಅದಕ್ಕೆ ವಾಲೆಹಣ್ಣ ಫಿಂಗರ್ ಪ್ರಿಂಟ್ನ ಇನ್ಸ್ಪೆಕ್ಟರ್ ಕಳಿಸ್ಕೊಟ್ಟು ಚಾಕು ಮೇಲೆ ಇರೋ ಫಿಂಗರ್ ಪ್ರಿಂಟ್ಗೆ ಹೋಲ್ಸಕ್ಕೆ ಹೇಳಿದ್ರು. ಆದರೆ ಎರಡು ಬೇರೆ ಬೇರೆ ಅಂತೆ. ಹಾಗಾದ್ರೆ ಅಲ್ಲೂ ಈ ವಾಲಿ ಏನಾದರೂ ಮಾಡಿರ್ಬೋದು. ಆದರೆ ಸಾಕ್ಷಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಅಮ್ಮೋರೆ. ಸಾಕ್ಷಿ ಇಲ್ಲದೆ ಶಿಕ್ಷೆ ಆಗಲ್ಲ. ಸಾಕ್ಷಿಗಳು ಇಲ್ಲ ಅನ್ನೋ ಒಂದು ಮಾತ್ರಕ್ಕೆ ತಪ್ಪು ಮಾಡಿಲ್ಲ ಅಂತ ಇಲ್ವಲ್ಲ ರಂಗ? ದೇವ್ರು ಯಾವುದೋ ರೂಪದಲ್ಲಿ ಶಿಕ್ಷೆ ಕೊಡ್ತಾನೆ, ಅವನು ಸುಮ್ಮನೆ ಬಿಡಲ್ಲ. ಹಲೋ ಅಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದ್ಯಾ ಮಗಳೇ? ನನಗೇನು, ಚೆನ್ನಾಗೇ ಇದ್ದೀನಿ ಅಪ್ಪ. ಈ ಮನೆ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ತವ್ರ ಮನೆಗೂ ಅತ್ತೆ ಮನೆಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಸಂತೋಷ ಆಗ್ತಿದೆ ಮಗಳೇ. ಅತ್ತೆ ಮನೆನೇ ತವ್ರ ಮನೆ ತರ ಇದ್ರೆ ಯಾವುದೇ ಹೆಣ್ಣು ಮಗಳಿಗೂ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಅಳಿಯಂದ್ರೆ ಹೇಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ ಅಪ್ಪ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾಳಮ್ಮ. ಅಳಿಯಂದ್ರಿಗೊಂದ್ಸಲ ಫೋನ್ ಕೊಡು, ಮಾತಾಡ್ಬೇಕು. ಅವ್ರೇನೋ ಕೆಲಸ ಮಾಡ್ತಿದ್ದಾರೆ ಅಪ್ಪ. ವಿಷಯ ಏನು ಅಂತ ಹೇಳಿ. ಏನಿಲ್ಲಮ್ಮ, ಮದುವೆ ಆಗಿ ಇಷ್ಟು ದಿವಸ ಆದ್ರೂ ನಮ್ಮ ಮನೇಲಿ ಯಾವ ಶಾಸ್ತ್ರನೂ ನಡೆದಿಲ್ಲ ಅಲ್ವೇನಮ್ಮ. ಉಡಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ಅಳಿಯಂದ್ರು ಬರ್ಬೇಕು. ಹಾಗೆ ಆಗ್ಲಿ ಅಪ್ಪ. ಯಾವಾಗ ಬರ್ಬೇಕು? ಅಳಿಯಂದ್ರ ಹತ್ರ ಮಾತಾಡು. ಅವ್ರಿಗೆ ಯಾವಾಗ ಬರಕ್ಕಾಗುತ್ತೋ ಆವಾಗ ಬನ್ನಿ. ಸರಿ ಅಪ್ಪ. ಅಪ್ಪ, ಹಾಗೆ ಅತ್ತೆಗೂ ಒಂದ್ ಮಾತು ಹೇಳ್ಬಿಡಿ. ಅಯ್ಯೋ, ನಿಮ್ಮ ಅತ್ತೆಗೆ ಹೇಳ್ದೆ ನಾನು ಈ ಕೆಲಸ ಮಾಡ್ತೀನ? ಅಳಿಯಂದ್ರಿಗೆ ಯಾವಾಗ ಆಗುತ್ತೋ ಅವಾಗ ನೋಡು. ಆಯ್ತು ಅಪ್ಪ, ಈಗ್ಲೇ ತಿಳ್ಕೊಂಡು ನಿಮಗ್ ಫೋನ್ ಮಾಡ್ತೀನಿ. ಸರಿನಮ್ಮ. ಎಲ್ಲಿದ್ದಾರೆ ಇವರು? ಇವ್ರು ಇದನ್ನ ಅದು ಹೇಗೆ ಉಟ್ಕೋತಾರೋ ಏನು ಕಥೆನೋ. ಅರೆ ಅಯ್ಯ, ಈ ಹೆಂಗಸರಿಗೆ ಸಿರಗು ಜಾರ್ದ ಅದು ಹೇಗೆ ಭುಜದ ಮೇಲೆ ಇರುತ್ತೆ. ಇಲ್ಲಿ ನೋಡಿ. ಏನ್ ಮಾಡ್ತಿದ್ಯಾ? ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ. ನಿನ್ನ ಏನ್ ಮಾಡ್ತಿದ್ಯಾ? ನೋಡಿದ್ರಿ ತಾನೆ? ಏನು ಅದ್ ಕೊಡಿಲಿ, ಡಿಲೀಟ್ ಮಾಡು. ಮಾಡಲ್ಲ. ಕೊಡ್ತೀಯಾ ಇಲ್ವಾ? ತುಂಬಾ ಚೆನ್ನಾಗಿದ್ದೀರಾ ಗೊತ್ತಾ? ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಈಗ ಫೋಟೋಗಳನ್ನ ಡಿಲೀಟ್ ಮಾಡು. ಇಲ್ಲ, ಮಾಡಲ್ಲ. ನನಗ್ ಗೊತ್ತು ರೀ, ನನ್ ಮೇಲಿರೋ ಪ್ರೀತಿನ ನನ್ ಸೀರೆ ಮೇಲೆ ತೋರಿಸ್ತಿದ್ದೀರಾ ತಾನೇ? ಪ್ರೀತಿ ಅಂತೆ ನಿನ್ ಮೇಲೆ ನನಗೆ ಯಾಕೆ ಪ್ರೀತಿ ಇರುತ್ತೆ? ಫೋಟೋಗಳನ್ನ ಡಿಲೀಟ್ ಮಾಡು ಅಂತ ಹೇಳ್ದೆ ಅಲ್ವಾ? ಏಯ್, ಮಾಡಲ್ಲ. ಕೊಡೆ ನಿನ್ನ. ಆ ಫೋಟೋಗಳನ್ನ ಡಿಲೀಟ್ ಮಾಡು, ಕೊಡಿಲಿ. ಏನ್ ಒಳ್ಳೆ ನಿನ್ ಚಿಕ್ಕ ಮಕ್ಳು ತರ ಆಟ ಆಡ್ತಾ ಇದ್ಯಾ? ಹೌದು, ನನ್ ಚಿಕ್ಕ ಮಗುನೇ.
ನಿಮಗೆ ಗೊತ್ತು ತಾನೆ? ನಿನ್ನು ನಿಂತ್ಕೋ 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 ಕೊಡಿ ಮೊಬೈಲ್. ನನ್ನ ಗಂಡಂಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ ಅನ್ಸತ್ತೆ. ಮತ್ತೆ ಕೂಲ್ ಆಗ್ಬಿಟ್ರಿ? ನಿನ್ ಮೇಲೆ ಯಾವತ್ತಿಗೂ ನನಗೆ ಪ್ರೀತಿ ಬರಲ್ಲ ಅಂತ ಹೇಳ್ದೆ ಅಲ್ವಾ? ನಿನ್ ಮೇಲೆ ಯಾವತ್ತಿಗೂ ನನಗೆ ಪ್ರೀತಿ ಬರಲ್ಲ ಬರಲ್ಲ. ಫೋನ್ ಕೊಟ್ಬಿಡೆ. ಕೊಡಲ್ಲ. ಆ ಫೋಟೋಗಳನ್ನ ಡಿಲೀಟ್ ಮಾಡೆ. ಮಾಡಲ್ಲ. ಬೇಕಾ? ತಗೊಳ್ಳಿ. ವೈದೇಹಿ ವೈದೇಹಿ ನಿಂತ್ಕೋ. ಆ ಫೋನ್ ಕೊಡಿಲೆ. ಅಪರಾಧ ಒಂದು ಸುಮ್ಮನೆ ಜರುಗಿದೆ ಇಂದು, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಎಂದು, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಕಣ್ಣೇನು ಹೇಳದೆ ಕಿರುನಗೆಯ ಚೆಲ್ಲದೆ ಕಾಡಿಗೆಯೇ ಜಾರಿದೆ, ನಕ್ಕು ಮಾತಾಡಿದೆ. ಮನವಿಯನ್ನು ಮಾಡದೆ ಚಳುವಳಿಯ ನಡೆಸದೆ, ದೇವರೇ ನಾಚಲು ಸ್ವರ್ಗವೇ ಜಾರಿದೆ. ಬದಲಾಗಬಹುದೇನೋ ಅವನೆಲ್ಲ ದಿನಚರಿಯು, ಶುರುವಾಗಬಹುದೇನೋ ಇವಳೆಲ್ಲ ಹೊಸ ಪರಿಯು. ಕನಸಿಲ್ಲದೆ ಕರೆಯಿಲ್ಲದೆ ഇരുളെന്നದೆ ಹಗಲೆನ್ನದೆ ಶುರುವಿದೆ ಜರುಗಿದೆ ಹೊಸ ಭಾವಗದ್ಯವು, ಹೊಸ ಭಾವಗದ್ಯವು. ಫೋನ್ ಬೇಕು ಅಂತ ನನಗೆ ಕಚ್ಚೆಗೊಳಿ. ಅಯ್ಯೋ ದೇವ್ರೇ, ನಾನೇನು ನೋಡ್ಲಿಲ್ಲ ಅಣ್ಣ, ನಾನೇನು ನೋಡ್ಲಿಲ್ಲ ಅಣ್ಣ. ಈ ಸಲ ನಾನೇನು ನೋಡ್ಲಿಲ್ಲ ಅಣ್ಣ. ಏಯ್, ಅಷ್ಟಕ್ಕೂ ನೀನ್ ಏನ್ ನೋಡ್ದೆ, ಏನ್ ಅರ್ಥ ಮಾಡ್ಕೊಂಡು? ನನ್ಗೆ ಅರ್ಥ ಆಗೋಯ್ತು ಅಣ್ಣ. 9 ತಿಂಗಳು ತುಂಬೋದ್ರೊಳಗೆ ಅವಳಿ ಮಕ್ಕಳು ಫಿಕ್ಸ್. ಏಯ್, ಮುಂದುವರ್ಸಿ ನಾನು ಹೊಡ್ತೀನಿ. ನಿಂತ್ಕೊಳ್ಳೋ ರಂಗ, ನಿಂತ್ಕೊಳ್ಳೋ. ಏ ರಂಗ, ಅಯ್ಯೋ ಕೈ ಬಿಡು, ಬಿಡು ನನ್ನ. ಅಲ್ಲ, ಅವನೇನೋ ಹೇಳ್ಬಿಟ್ಟೋದ ಅಂತ
ನಿಜವಾಗ್ಲೂ ಅವಳಿ ಮಕ್ಳು ಕನ್ಸ್ ಕಾಣ್ತಿದ್ಯಾ? ಆಸೆಲ್ಲ ಇಟ್ಕೋಬೇಡ. ಅಪ್ಪ ಅದಲ್ಲ ರೀ, ಅಪ್ಪ ಫೋನ್ ಮಾಡಿದ್ರು, ನನಗೆ ಉಡಿ ತುಂಬಬೇಕು ಅಂತಿದ್ದಾರಂತೆ. ಇಬ್ಬರಿಗೂ ಮನೆಗೆ ಬಾ ಅಂತ ಹೇಳಿದ್ದಾರೆ. ಹೌದಾ? ಖಂಡಿತ ಹೋಗೋಣ. ಒಂದ್ ಕೆಲ್ಸ ಮಾಡು, ನಿಮ್ಮ ಅಪ್ಪನೊಂದು ಮಾತು ಕೇಳು. ಅಪ್ಪ, ಈಗ ತಾನೇ ನನ್ನ ಗಂಡ ಸೀರೆ ಉಟ್ಕೊಳ್ಳೋದು ನಾನು ನೋಡ್ದೆ, ತುಂಬಾ ಚೆನ್ನಾಗಿ ಕಾಣಿಸಿದ್ರು. ಅವರು ಅದೇ ಸೀರೆ ಉಟ್ಕೊಂಡು ಬರ್ತಾರೆ, ಪರವಾಗಿಲ್ವಾ ಅಂತ ಕೇಳು. ಬನ್ನಿ ಅಂದ್ರೆ ಈಗಲೇ ಹೊರಟೋಗೋಣ. ಅಯ್ಯೋ, ನಾನೇನೋ ತಮಾಷೆಗೆ ಫೋಟೋ ತೆಗೆದ್ರೆ ಯಾಕೆ ಹಾಗೆ ಹೇಳ್ತಿದ್ದೀರಾ? ಇಲ್ಲಿ ನೋಡಿ, ಇವಾಗಲೇ ಡಿಲೀಟ್ ಮಾಡ್ತೀನಿ. ಬೇಡ ಬೇಡ ಬೇಡ, ಅವನ ಹಾಗೆ ಇಟ್ಕೊಂಡು ನೆನ್ಪಾದಾಗೆಲ್ಲ ನೋಡ್ತಾ ಇರು. ನಾನು ಮಾತ್ರ ನಿನ್ ತವ್ರ ಮನೆಗೆ ಬರಲ್ಲ. ನಿಮ್ಮ ಅಪ್ಪನಿಗೆ ಏನ್ ಬೇಕಾದ್ರೂ ಹೇಳ್ಕೊ ಹೋಗು. ಡ್ರಾಮಾ ಕ್ವೀನ್. ಅಯ್ಯೋ, ಯಾಕೆ ಹಿಂಗ ಆಡ್ತಾರ ಇವರು? ಇನ್ನೂ ಸಿಟ್ಟು ಜಾಸ್ತಿ ಆಗೋ ಹಾಗೆ ಮಾಡ್ಬಿಟ್ನಲ್ಲ. ಈಗ ಬೇರೆ ಬರಲ್ಲ ಅಂತಿದ್ದಾರೆ. ಹೇಗೆ ಒಪ್ಸೋದು? ಬರ್ದೇ ಇದ್ರೆ ಅಪ್ಪಂಗೆ ಏನ್ ಹೇಳಿ ನಾನು? ಕೌಸಲ್ಯ, ಕೌಸಲ್ಯ, ಕೌಸಲ್ಯ. ಬಾ ರಾಜಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕೌಸಲ್ಯ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ರಾಜಿ. ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗೆ. ಬಾ ರಾಜಿ, ಬನ್ನಿ ಕೂತ್ಕೊಳ್ಳಿ. ರಾಜಮ್ಮನಿಗಿನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ ಕೌಸಲ್ಯ. ಆತರ ಏನಿಲ್ಲ ಚಿಕ್ಕಮ್ಮ, ನನ್ ಮಗಳು ಈ ಮನೆ ಸೊಸೆ ಆಗ್ಬೇಕು ಅಂತ ನಾ ಆಸೆ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಏನೋ ಎಲ್ಲ ಹಣೆ ಬರ ಅಷ್ಟೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳಕ್ಕಾಗತ್ತಾ ರಾಜಿ? ಕೂತ್ಕೋ. ನಿನ್ನ ಮಗಳನ್ನ ನಾನು ಸೊಸೆ ಮಾಡ್ಕೋಬೇಕು ಅನ್ನೋದು ನನ್ ಮನ್ಸಲ್ಲಿರ್ಲಿಲ್ವಾ ಹೇಳು? ಆದ್ರೆ ನನ್ ಮಗ ಬೇರೆ ಹುಡುಗಿನ ಇಷ್ಟಪಟ್ಟಿದ್ದ, ಬೇಡ ಅನ್ನೋಕ್ಕಾಗ್ಲಿಲ್ಲ. ಅಲ್ಲ, ಸಂಬಂಧ ಬೆಳಿಲಿಲ್ಲ ಅಂತ ಇರೋ ಸಂಬಂಧ ಕಳ್ಕೊತೀಯಾ? ಆತರ ಏನೂ ಇಲ್ಲ ಚಿಕ್ಕಮ್ಮ. ಯಾವಾಗ ಅವಳ ಮಗಳು ಈ ಮನೆಗ್ ಸೊಸೆ ಆಗ್ಲಿಲ್ವೋ, ತನ್ನ ಮಗಳಿಗೆ ಯಾವ್ದಾದ್ರೂ ಒಂದ್ ಸಂಬಂಧ ನಿಶ್ಚಯ ಆಗೋವರ್ಗೂ ಇಲ್ಲಿಗ್ ಬರ್ಬಾರ್ದು ಅನ್ಕೊಂಡಿದ್ಲು. ಅದಕ್ಕೆ ಬಂದಿಲ್ಲ ಅಷ್ಟೇ. ಓ, ಅಂದ್ರೆ ಈಗ ಮದ್ವೆ ಫಿಕ್ಸ್ ಆಗಿದೆ ಅಂತ ಆಯ್ತು? ಕೇಳಿ ತುಂಬಾ ಖುಷಿ ಆಯ್ತು ರಾಜಿ. ಏನ್ ಮಾಡೋದತ್ಗೆ, ಈ ಮನೆಗ್ ಸೊಸೆಯಾಗಿ ಬರೋ ಅದೃಷ್ಟ ಅವಳಿಗೆ ಇರ್ಲಿಲ್ಲ. ಬೇರೆ ಯಾವ್ದಾದ್ರು ಸಂಬಂಧ ನೋಡ್ಲೇಬೇಕಲ್ಲ. ಅದೃಷ್ಟನಾ? ಏನ್ ಮಾತಾಡ್ತಾ ಇದ್ದೀರಾ ಚಿಕ್ಕಮ್ಮ? ಎಲ್ಲ ಹೆಣ್ಮಕ್ಳ ಅದೃಷ್ಟ ಅವಳು ಹೋಗೋ ಅತ್ತೆ ಮನೆಯಿಂದ ಬದಲಾಗಲ್ಲ. ಕಟ್ಕೊಂಡಿರೋ ಗಂಡ, ಅತ್ತೆ ಮಾವ, ಅವರು ಇವರೆಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ಗಂಡನ ಜೊತೆ ಒಟ್ಟಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋ ವಿಧಿ ಅವ್ರ ಹಣೆ ಮೇಲೆ ಬರ್ದಿರ್ಬೇಕು. ಹಾಗ್ ಬರ್ದಿದ್ರೆ ಮಾತ್ರ ಅದೃಷ್ಟ ಚೆನ್ನಾಗಿದ್ದಂಗೆ. ಇಲ್ಲ ಅಂದ್ರೆ ಹೊರಗ್ ನಗ್ನಗ್ತಾ ಒಳಗಡೆ ಅಳ್ತಾ ಬದುಕ್ಬೇಕಷ್ಟೇ. ಊರ್ಮಿಳಾ, ನಿನ್ ಗಂಡ ಕಾಫಿ ಬೇಕು ಅಂತಿದ್ದ, ತಗೊಂಡು ಹೋಗ್ಕೊಡು. ಹಾಗೆ ಇವರೆಲ್ರಿಗೂ ಕೂಡ ಕಾಫಿ ಕಳ್ಸು. ನಿನಗೆ ಒಳ್ಳೆ ಕೆಲ್ಸದೊಳು ಸಿಕ್ಕಿದಾಳೆ ಅನ್ಸುತ್ತೆ ಕೌಸಲ್ಯ. ಯಾರು ಕೇಳ್ದೆ ಕಾಫಿ ತಂದಿದ್ದಾಳೆ. ಅವಳಿ ಮನೆ ಕೆಲಸದೋಳಲ್ಲ ರಾಜಿ, ಈ ಮನೆ ಚಿಕ್ಕ ಸೊಸೆ ವೈದೇಹಿ. ಓ ಹೌದಾ? ಕಾಫಿ ತಂದಿದ್ ನೋಡಿ ಕೆಲ್ಸದೋಳು ಅಂತ ಅನ್ಕೊಂಡೆ ಅದ್ಗೆ. ಮನೆಗ್ ಬಂದವ್ರಿಗೆ ಕೆಲಸದವ್ರ ಕೈಯಲ್ಲಿ ಕಾಫಿ ಕೊಡ್ಸೋಂತ ಸಂಪ್ರದಾಯ ನಮ್ ವಂಶದಲ್ಲಿ ಇಲ್ಲ ರಾಜಿ. ಏನೋ ನನಗೆ ಗೊತ್ತಾಗ್ಲಿಲ್ಲ ಬಿಡು ಅತ್ಗೆ, ತಪ್ಪು ತಿಳ್ಕೊಬೇಡ. ನೀನು ಬೇಜಾರು ಮಾಡ್ಕೋಬೇಡಮ್ಮ. ನಿನ್ ಜಾಗದಲ್ಲಿ ನನ್ನ ಮಗಳಿರ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ನಿನಗೆ ಯೋಗ ಇತ್ತು.
ಹುಡುಗಿ ಚೆನ್ನಾಗಿದ್ದಾಳದ್ಕೆ ಯಾರ ಮಗಳು? ಜಾನಕಿ ರಾಮಯ್ಯನವರು ಅಂತ ದೇವಸ್ಥಾನದಲ್ಲಿ ಈವೋ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ದೊಡ್ಡ ಮಗಳು. ಏನೋ ಅವರೇ ಹೆತ್ತಿರೋ ತರ ದೊಡ್ಡ ಮಗಳು ಅಂತಿದಿರಲ್ಲ ಅತ್ತೆ. ಗುಡಿಯಲ್ಲಿ ಸಿಕ್ಕಿದ್ದಕ್ಕೆ ಸಾಕಿದ್ರು ಅಂತ ಹೇಳಿ, ಅನಾಥೆ ಅನ್ನೋ ವಿಷಯನ ಹೇಳಿ.